ಬಾಂಗ್ಲಾದೇಶದಲ್ಲಿ ನಡೆದ ಹೀನ ಕೃತ್ಯವನ್ನು ಖಂಡಿಸಿ ರಾಷ್ಟ್ರ ರಕ್ಷಣಾ ಪಡೆ ಹಾಗೂ ಅನೇಕ ಹಿಂದೂ ಸಂಘಟನೆಗಳು ಒಟ್ಟುಗೂಡಿ ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿವೆ. ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಘಟನೆಗಳ ಪ್ರತಿನಿಧಿಗಳು ಘಟನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ನಮಸ್ತೆ. ನಮ್ಮ ಸ್ವಾಮೀಜಿಗಳು ಮಠಾಧೀಶರು ರಾಜಕೀಯವಾಗಿ ಬೀದಿಗೆ ಬರ್ತಾರೆ. ಒಬ್ಬರನ್ನ MLA ಮಾಡಬೇಕು, CM ಮಾಡಬೇಕು ಅನ್ನೋ ಕಾರಣಕ್ಕೆ ಬೀದಿಗಿಳಿತಾರೆ, ಸಭಾರಂಭಗಳನ್ನ ಮಾಡ್ತಾರೆ. ಆದರೆ ಒಬ್ಬ ಹಿಂದೂನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರೋದು ಅವ್ರ ಗಮನಕ್ಕೆ ಬಂದಿಲ್ವಾ? ನಮ್ಮ ಧರ್ಮ ರಕ್ಷಣೆ ಮಾಡಬೇಕು ಅನ್ನೋದು ಮಠಾಧೀಶರ ಕರ್ತವ್ಯ ಅಲ್ವಾ? ಬರೀ ಜಾತಿ ಉಳಿಸ್ತಾ ಇದ್ದೀರಾ ನೀವು? ಯಾವತ್ತೂ ಮಠದಿಂದ ಹೊರಗಡೆ ಬರ್ತೀರಿ ನೀವು. ಇವತ್ತು ಧರ್ಮದ ಮುಂದೆ ನಿಂತ್ಕೊಂಡು ನೀವು ನಡೆಸಬೇಕಾಗಿದ್ದರು. ಇವತ್ತು ನೀವು ಏನು ಮಾತಾಡ್ತಿಲ್ಲ. ಅದೇ ಒಂದು ಜಾತಿ ವಿಚಾರ ಬಂದರೆ ಎಲ್ಲ ನಿಮ್ಮ ಜಾತಿಯವ್ರನ್ನ ಕರ್ಕೊಂಡು ಬರ್ತೀರಿ, ಸಭಾರಂಭ ಮಾಡ್ತೀರಿ, ಪ್ರತಿಭಟನೆ ಮಾಡ್ತೀರಿ. ಧರ್ಮಾಧಿಕಾರಿಗಳು ಅನ್ನೋರು ಯಾರೂ ಇಲ್ವಾ? ಇಲ್ಲೆಲ್ಲ ನೀವು ಜಾತಿಗೆ ಅಷ್ಟೇ ನೀವು ಸ್ವಾಮೀಜಿಗಳಾಗಿರೋದು. ಧರ್ಮ ಪ್ರೇಮ ಒಬ್ರಿಗೂ ಇಲ್ವಾ? ಯಾವತ್ತು ನೀವು ಮಠದಿಂದ ಹೊರಗಡೆ ಬಂದು ಈ ಥರ ಧರ್ಮಕ್ಕೆ ಅಂತ ಯಾವತ್ತು ಇಳಿತೀರಿ? ಯಾವ ಸ್ವಾಮೀಜಿಗಳು ಇಳಿತೀರಿ? ನಮಗೆ ಜಾತಿ ಬೇಡ, ಧರ್ಮ ಬೇಕು ಅಂತ ಯಾವ ಸ್ವಾಮೀಜಿನೂ ಇವತ್ತುವರೆಗೂ ಮಠದಿಂದ ಹೊರಗಡೆ ಬಂದಿಲ್ಲ. ಅವ್ರ ಜಾತಿಯವ್ರಿಗೆ ಏನಾರು ಆದರೆ ಬರ್ತೀರಿ ಅಷ್ಟೇ. ಒಬ್ಬ ಹಿಂದೂನ ಎಲ್ಲೇ ಕೊಲ್ಲಿ ಇಡೀ ವಿಶ್ವಾದ್ಯಂತ ಹಿಂದೂ ಮೇಲೆ ಆಗೋ ಅನ್ಯಾಯನ ನಮಗೆ ಬೇರೆ ಇನ್ಯಾವುದು ದೇಶ ಇಲ್ಲ ಇರೋದು ಒಂದೇ ಬರುತ್ತಾ ಹಿಂದೂಗಳಿಗೆ? ಇನ್ಯಾವ ದೇಶ ಖಂಡಿಸುತ್ತೆ? ಅವ್ರಿಗೆ 53 ದೇಶಗಳಿದೆ. ಬರೀ ಒಂದು ಹೇಳಿಕೆ ಕೊಟ್ಟರೆ 53 ದೇಶ ಹತ್ತುರಿತೀರಿ. ಇವತ್ತು ನಮ್ಮ ಹಿಂದೂಗೆ ಅಂತ ಇದು ಒಂದೇ ದೇಶ ಇರೋದು. ಅದು ಹಿಂದೂ ದೇಶ ಆಗಲೇ ಜಾತ್ಯತೀತ ಆಗಿದೆ. ನೀವಿನ್ನೂ ಜಾತೀಯತೆಯಲ್ಲೇ ಮುಳುಗೋಗಿದ್ರೆ ಸ್ವಾಮೀಜಿಗಳು ನಿಮ್ಮ ಮಠಗಳಿಗೂ ಅತಿ ಶೀಘ್ರದಲ್ಲೇ ಬಣ್ಣ ಹೊಡೆಯೋದು, ಅತಿ ಶೀಘ್ರದಲ್ಲೇ ಹೊಡಿತಾರೆ. ಕಾಯ್ತಾಯಿರಿ. ನಮಸ್ಕಾರ. ಇವತ್ತೇನು ಬಾಂಗ್ಲಾದೇಶದಲ್ಲಿ ಹತ್ಯೆಯಾಗಿದೆಯೋ ಬರೀ ಕೇವಲ ಬಾಂಗ್ಲಾದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಹಿಂದೂಸ್ತಾನಕ್ಕೆ ಸೀಮಿತವಾಗಿದೆ. ಅದು ನಾವು ಇವತ್ತೂ ಕೂಡ ಬದಲಾಗಲಿಲ್ಲ ಅಂತಂದರೆ ನಮ್ಮ ಅಂತ್ಯಕ್ಕೆ ನಾವೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಕರಳು ಚುರುಕನ್ನುತ್ರೆ ರೀ. ಇವತ್ತು ವೈಯಕ್ತಿಕ ಬದುಕು ನಮಗೂ ಆಸೆ ಇದೆ. ನಾವು ನಾಲ್ಕರಂತೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಬದುಕೋಣ ಅಂತ. ಆದರೆ ನಾವು ಯಾಕೆ ಹೇಳಿ ಬದುಕೋದು ಬೇಡ? ನಾವು ಕೂಡ ಒಂದು ಕಿಂಚಿತ್ತು ಸಮಾಜಕ್ಕೆ ಬದುಕೋಣ, ಈ ಸಮಾಜವನ್ನು ಜಾಗೃತಗೊಳಿಸೋಣ, ಬದಲಾಗೋಣ ಅಂತ ಬಂದಿದ್ದೀವಿ. ಇವತ್ತಿಗೂ ಹಿಂದೂ ಸಮಾಜ ಬದಲಾಗಲ್ಲ ಅಂತಂದರೆ, ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ರೂ ಕೂಡ ಸ್ವಾರ್ಥಕ್ಕೆ ಬದುಕುತ್ತೆ ಅಂತಂದರೆ ಇದರಂಥ ಘನಘೋರ ಬದುಕು ಯಾವ ಪ್ರಾಣಿಗೂ ಬೇಡ. ದಯವಿಟ್ಟು ಇನ್ನಾದರೂ ಬದಲಾಗೋಣ. ಈ ರಾಷ್ಟ್ರದ ಸಂಸ್ಕೃತಿಯನ್ನು ಉಳಿಸೋ ಕೆಲಸಗಳನ್ನ ನಾವೆಲ್ಲರೂ ಮಾಡೋಣ. ಇಲ್ಲ ಅಂತಂದರೆ ಈ ರಾಷ್ಟ್ರದ ಸಂಸ್ಕೃತಿ ಎಲ್ಲಿ ಇರಲ್ವೋ, ಈ ಕಲ್ಚರ್ ಎಲ್ಲಿ ಇರಲ್ವೋ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅನ್ನೋದು ಸತ್ಯ ಈ ಮಾತು. ಇನ್ನಾದರೂ ಕೂಡ ಅವ್ರು ಹೇಗೆ ತನ್ನ ರಾಷ್ಟ್ರಕ್ಕೋಸ್ಕರ ಬದುಕ್ತಾರೋ ಹಾಗೆ ನಾವು ಹಿಂದೂಗಳು ತಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಳೋ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಬನ್ನಿ. ಇಲ್ಲ ಅಂತಂದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಹತ್ಯೆ ನಿಮ್ಮ ಮನೆ ಎಲ್ರಿಗೂ ಬರ್ತದೆ. ನಾವು ಯಾರೂ ಕೂಡ ಉಳಿಲಿಕ್ಕಿಲ್ಲ. ನಿಜಕ್ಕೂ ಯಾರಿಗೂ ಬೇಡ ಈ ಸನ್ನಿವೇಶ. ಆ ವ್ಯಕ್ತಿ ಕಣ್ಣಲ್ಲಿ ನೀರು ಹಾಕ್ತಾರೆ. ಕಣ್ಣಲ್ಲಿ ನೀರು ಹಾಕಿದ್ರು ಕೂಡ ಬಿಡಲ್ಲ ಅಂತಂದರೆ ಆ ಒಂದು ಅವರ ಆಕ್ರೋಶ ಎಷ್ಟಿರ್ಬೋದು ಹಿಂದೂಗಳು ಕಂಡ್ರೆ. ದಯವಿಟ್ಟು ಇನ್ನು ಮುಂದೆ ಆದರೂ ನಾವು ಬದಲಾಗೋಣ. ನಮ್ಮ ರಾಷ್ಟ್ರದ ಉಳಿವಿಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕೋಣ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಂಗ್ಲಾದೇಶದಲ್ಲಿ ಏನು ಪೆಟ್ರೋಲ್ ಹಾಕಿ ಸುಟ್ಟಾಗೋದು ದಲಿತ ಹುಡುಗ ಅಂತ ಗೊತ್ತಿದ್ರು ನಮ್ಮ ಹಿಂದೂಗಳು ದಲಿತರದಾಗಲಿ ಯಾವುದಾದ್ರಾಗಲಿ ಬೇರೆದ್ರಲ್ಲಿ ಧ್ವನಿ ಎತ್ತತ್ತಲ್ಲ. ನೀವು ಯಾಕೆ ಧ್ವನಿ ಎತ್ತಲ್ಲ? ಸರ್ಕಾರ ಯಾಕೆ ಪ್ರಶ್ನೆ ಮಾಡ್ತಾಯಿಲ್ಲ? ಈಗ ಬೇರೆ ಪಕ್ಷಗಳು ಆ ಪಕ್ಷ ಈ ಪಕ್ಷ ಅಂತ ನಾವು ವಿರೋಧ ಮಾಡ್ತಾಯಿಲ್ಲ. ಯಾವ ಪಕ್ಷದವರು ಏನಕ್ಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ? ನಾವು ಇವತ್ತು DC ಗ್ರೂಪ್ಗೆ ಮನವಿ ಕೊಡೋಕೆ ಬಂದಿದ್ದೀವಿ, ಮನವಿ ಕೊಡ್ತಾಯಿದ್ದೀವಿ. ಬರೀ ಮನವಿ ಕೊಡೋದು ಹೋಗೋದು ಇದೇ ಆಗೋಯ್ತು ನಮ್ಮದು ಅವಾಗಿಂದನು. ದಯವಿಟ್ಟು ಹಿಂದೂಗಳು ಇವಾಗಲಾದ್ರು ಎಚ್ಚೆತ್ಕೊಳ್ಳಿ, ಬನ್ನಿ, ನೀವು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ನಮ್ಮ ಕೈಲಿ ಏನಾಗುತ್ತೆ ಪ್ರಯತ್ನ ನಾವು ಮಾಡೋಣ. ದಯವಿಟ್ಟು ಬನ್ನಿ. ತುಂಬ ಹೊಟ್ಟೆ ಎಲ್ಲ ಕರಳು ಕುದೀತಾ ಇದೆ ನಮಗೆ. ಅಲ್ಲಿ ಹುಡುಗನಿಗಾಗಿರೋದು ನಾಳೆ ನಮ್ಮನೆ ಬಾಗಿಲು ತನಕ ಬರೋದು ಬೇಡ. ದಯವಿಟ್ಟು ಬಂದು ಹೋರಾಡಿ ಇನ್ನು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ಳೋಣ. ಬಾಂಗ್ಲಾದೇಶದಲ್ಲಿ ಒಬ್ಬ ಅಮಾಯಕ ಹಿಂದೂ ಹುಡುಗನನ್ನು ಅಮಾನುಷವಾಗಿ ಆಡುವಾಗಲೇ ಮುಸಲ್ಮಾನರ ತಂಡ ಸೇರಿಕೊಂಡು ಆತನನ್ನು ಕಟ್ಟಿಗೆಯಿಂದ ಸಾಯೋ ತನಕ ಹೊಡೆದು ಕಾಲಿಗೆ ಹಗ್ಗ ಹಾಕ್ಕೊಂಡು ರೋಡಲ್ಲೆಲ್ಲ ಎಳ್ಕೊಂಡು ಹೋಗಿ ತನ್ನ ಕಾಲುಗಳಿಗೆ ಹಗ್ಗ ಹಾಕಿ ಮರಕ್ಕೆ ನೇತಾಡಿಸಿ ಆತನಿಗೆ ಪೆಟ್ರೋಲ್ ಹಾಕಿ ಹೆಚ್ಚಿ ಕೊಂದು ಖುಷಿಪಟ್ಟಿದ್ದಾರೆ. ಇದೇ ರೀತಿ ಅವ್ರಿಗೆ ಆಸ್ಪದ ಕೊಟ್ಟು ಅವ್ರಿಗೆ ಅವಕಾಶಗಳನ್ನು ಕೊಟ್ಟರೆ ಏನೂ ಮಾಡ್ಕೊಳ್ಳೋದಿಲ್ಲ ಸರ್ಕಾರ ಅಂದ್ಬಿಟ್ಟು ಮತ್ತಷ್ಟು ಹಿಂದೂಗಳಿಗೆ ಇದೇ ರೀತಿ ಕೊಲೆ, ಅತ್ಯಾಚಾರ, ಸುಲಿಗೆ ಎಲ್ಲ ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ ನಮ್ಮ ಭಾರತದ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅವರ ಗಮನಕ್ಕೆ ತರಬೇಕು ಹಾಗೂ ಮತ್ತು ಮಾನವ ಹಕ್ಕು ಒಂದು ಸಂಸ್ಥೆಗೆ ಈ ವಿಚಾರವನ್ನು ಮುಟ್ಟಿಸ್ಬೇಕು, ಅವ್ರಿಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಇನ್ನೊಂದು ಮುಖ್ಯವಾದ ವಿಶೇಷ ಅಂತಂದರೆ ಅಲ್ಲಿನ ಪೊಲೀಸವರು ತಂದು ಒಪ್ಪಿಸ್ತಾರೆ ಆ ವ್ಯಕ್ತಿಯನ್ನು.
ಒಪ್ಸಿದ್ರು ಕೂಡ ಆ ಪೊಲೀಸರು ಆ ಬಚಾವ್ ಮಾಡುವಂಥ ಮಾನಸಿಕತೆನ ಕಲ್ತಿಲ್ಲ. ಅವರ ಕೃತ್ಯವು ಏನಿದೆ ಅಂದರೆ ಅವರು ಕೂಡ ಇದನ್ನು ಹೇಗಾರೆ ಮಾಡಿ ಇಂಥ ವ್ಯಕ್ತಿಯನ್ನು ಕೊಲ್ಲಬೇಕು ಅನ್ನೋ ಮನಸ್ಥಿತಿ ಇರ್ಬೋದೇನೋ ಅಂತ ನಮಗೆ ಯಾಕೋ ಅನುಮಾನ ಕಂಡು ಬರ್ತಾ ಇದೆ. ಯಾಕೆಂದರೆ ಅವರು ಕೂಡ ಮುಸಲ್ಮಾನರೇ ಅಲ್ವಾ. ಮುಸಲ್ಮಾನ್ ಅವನೆಂಥ ವೃತ್ತಿಯಲ್ಲೇ ಇರಲಿ, ಅವನು ಧರ್ಮಕ್ಕೋಸ್ಕರನೇ ಬದುಕ್ತಾನೆ. ಆದರೆ ನಾವು ಮಾತ್ರ ಕಟ್ಟುಪಾಡು ಹಾಕೊಂಡಿದ್ದೀವಿ. ನಾವೊಂದು ವರ್ಕ್ ಪ್ರೆಸರು ಹಾಗೆ ಹೀಗೆ ಅಂತ ಹೇಳ್ತೀವಿ. ತನ್ನ ಧರ್ಮವನ್ನು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವತ್ತು. ಇನ್ನು ಮುಂದೆ ಆದರೂ ಕೂಡ ಅವ್ರು ಹೇಗೆ ಅವ್ರ ಧರ್ಮಕ್ಕೆ ಬದುಕ್ತಾರೋ ನಾವು ಕೂಡ ನಮ್ಮ ಧರ್ಮಕ್ಕೆ ಬದುಕೋಣ, ನಮ್ಮ ಕಲ್ಚರ್ನ ಉಳಿಸ್ಕೊಳ್ಳೋಣ. ಯಾಕೆ ಹೇಳಿದೆ ಅಂತಂದರೆ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಆ ಪೊಲೀಸರು ಇದ್ದಾರಲ್ಲ ಅವರು ಕೂಡ ಮುಸಲ್ಮಾನರೇ. ಆದರೆ ಹತ್ಯೆ ಆದವನು ಹಿಂದೂ. ಅವ್ರ ಉದ್ದೇಶ ಏನೋ ಹಿಂದೂ ಹತ್ಯೆ ಆಗಬೇಕು, ಹಿಂದೂಗಳು ಕಾಲಕ್ರಮೇಣ ನಾಶ ಆಗಿಬಿಡ್ಬೇಕು. ಇದನ್ನು ಅರ್ಥ ಮಾಡ್ಕೊಂಡು ನಾವುಗಳು ಕೂಡ ಒಗ್ಗಟ್ಟಾಗಿ ನಾವು ತಮ್ಮ ರಾಷ್ಟ್ರಕ್ಕೋಸ್ಕರ ಬದುಕುವಂಥ ಕಲ್ಪನೆ ನಾವು ಬೆಳೆಸ್ಕೊಳ್ಳೋಣ. ಜಾತ್ಯತೀತ ಸೋಗು ಎಷ್ಟು ವರ್ಷ ಬೆಳೆಸ್ಕೊಳ್ತಿರಿದ್ದ? ನಿಮ್ಮ ಜನಸಂಖ್ಯೆ ಕಡಿಮೆ ಆದಮೇಲೆ ನಿಮ್ಮ ಜಾತ್ಯತೀತ ಸೋಗು ಉಳಿಯೋದಿಲ್ಲ, ನಿಮ್ಮ ಅಸ್ತಿತ್ವನೂ ಕೂಡ ಉಳಿಯೋದಿಲ್ಲ. ಇನ್ನು ಮುಂದೆ ಆದರೂ ಕೂಡ ತನ್ನ ಈ ಹಿಂದೂ ರಾಷ್ಟ್ರದ ಉಳಿವಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸುವಂಥ ಭಾವನೆಯನ್ನು ಬೆಳೆಸ್ಕೊಳ್ಳೋಣ ಬನ್ನಿ.